ಸಿಲಿಕಾನ್ ಸಿಟಿಯಲ್ಲಿ ಕಳ್ಳತನದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ಅಂದ ಹಾಗೆ ಬೆಂಗಳೂರಿನ ರಾಜಾಜಿನಗರದ ಏನು ಐಡಿಯಲ್ ಹೋಮ್ ಅನ್ನುವಂತಹ ಏರಿಯಾದಲ್ಲಿ ಅಂದರೆ ಪಿ ಜಿಯಲ್ಲಿ ಕಳೆದ 2-3 ದಿನಗಳಿಂದ 3 ಮೊಬೈಲ್ ಹಾಗೂ 1 ಲ್ಯಾಪ್ಟಾಪ್ ಕಳ್ಳತನ ಆಗಿರುವಂತಹ ಪ್ರಕರಣ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ನಾನೀಗ ಸದ್ಯ ಈ ಒಂದು ಪಿ ಜಿಯ ಮುಂಭಾಗದಲ್ಲಿದ್ದೀನಿ. ದೃಶ್ಯವನ್ನು ಕೂಡ ನಾನು ತೋರಿಸ್ತಾ ಹೋಗ್ತಿದ್ದೀನಿ. ಅಂದರೆ ಈ ಒಂದು ತನಿಷ್ಕಾ ಲಿವಿಂಗ್ ಸ್ಪೇಸ್ ಅನ್ನುವಂತಹ ಪಿ ಜಿಯಲ್ಲಿ ಇದ್ದಂತಹ ಸುಮಾರು 3 ಬೆಲೆ ಬಾಳುವಂತಹ ಐಫೋನ್ಗಳು ಹಾಗೂ 1 ಲ್ಯಾಪ್ಟಾಪ್ಗಳು ಕಳ್ಳತನ ಆಗಿರುವಂಥದ್ದು. ಅಂದರೆ ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ಕಳ್ಳತನದ ಪ್ರಕರಣಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ RR ನಗರದಲ್ಲಿರುವಂತಹ ಈ ಒಂದು ಏನು ಪಿ ಜಿಯಲ್ಲಿ ಆದಂತಹ ಕಳ್ಳತನ ಈಗ ಇಲ್ಲಿಯ ನಿವಾಸಿಗಳನ್ನು ಬೆಚ್ಚಿ ಬೀಳಿಸಿರುವಂಥದ್ದು. ಅಂದರೆ ಏನು ಪಿ ಜಿಯಲ್ಲಿ CC ಕ್ಯಾಮ್ರಾಗಳು ಇದ್ದರೂ ಕೂಡ ಅಂದರೆ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆ ಇದ್ರೂ ಕೂಡ ಹೇಗೆ ಕಳ್ಳತನ ಆಯಿತು ಅನ್ನುವಂತಹ ಇಲ್ಲಿಯ ಅಂದರೆ ಪಿ ಜಿಯಲ್ಲಿ ಇರುವಂತಹವ್ರಿಗೆ ಒಂದು ರೀತಿಯಾಗಿ ಅಂದರೆ ಬಹುತೇಕ ಈ ಒಂದು ಪಿ ಜಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿಂದ ಕಾಲೇಜು ಹೋಗುವಂಥದ್ದು ಇಲ್ಲೇ ಉಳ್ಕೊಳ್ಳುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಅಂದ ಹಾಗೆ ಸುರಕ್ಷಿತ ಕ್ರಮಗಳಿಗಾಗಿ CC ಕ್ಯಾಮ್ರಾ ಕೂಡ ಅಳವಡಿಸಲಾಗಿದೆ. ಅಂದರೆ ಕಳ್ಳತನಕ್ಕೆ ಬಂದಂತಹ ವ್ಯಕ್ತಿ ಸಲೀಸಾಗಿ ಪಿ ಜಿ ಒಳಗಡೆ ಹೇಗೆ ಬಂದ ಅನ್ನುವಂತಹ ಅನುಮಾನ ಈಗ ಪಿ ಜಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಒಂದು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ನಾನೀಗ ಪಿ ಜಿಯ ಮುಂಭಾಗದ ಅಂದರೆ ಒಳಭಾಗದ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀನಿ. ಅಂದರೆ CCTV ಇರುವಂತಹ ಒಂದು ಅಂದರೆ ಟಿವಿಯನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಟಿವಿಯಲ್ಲಿರುವಂತಹ ದೃಶ್ಯಗಳು ಕೂಡ ಸದ್ಯ ಈಗ ಕರ್ನಾಟಕ ಟಿವಿಗೆ ಲಭ್ಯವಾಗಿರುವಂಥದ್ದು. ಅಂದರೆ ಕಳ್ಳತನ ಮಾಡಿದಂತಹ ವ್ಯಕ್ತಿ ಸಲೀಸಾಗಿ ಅಂದರೆ ಮಾಮೂಲಿಯಾಗಿ ಅಂದರೆ ಏನು ಪ್ರತಿನಿತ್ಯ ಬರುವ ಹಾಗೆ ಬಂದಿರುವಂಥದ್ದು. ಅಂದರೆ ಮಾಸ್ಕ್ ಅನ್ನು ಅಳವಡಿಸ್ಕೊಂಡು ಬಂದು ಅಂದರೆ CC ಕ್ಯಾಮ್ರಾ ಇದ್ರೂ ಕೂಡ ಒಂದು ರೂಮ್ ಒಳಗಡೆ ಹೊಕ್ಕಿ ಏನೋ ಬೆಲೆ ಬಾಳುವಂತಹ 2 ಐಫೋನ್ ಹಾಗೂ ಇನ್ನೊಂದು ಬೆಲೆ ಬಾಳುವಂತಹ ಮೊಬೈಲ್ ಫೋನನ್ನು ಕೂಡ ಕಳ್ಳತನ ಮಾಡಿದಲ್ಲದೆ ಲ್ಯಾಪ್ಟಾಪ್ ಅನ್ನು ಕೂಡ ಕಳ್ಳತನ ಮಾಡಿರುವಂತಹ ಘಟನೆ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಈ ಹಿನ್ನೆಲೆ ಏನು ಕಳ್ಳತನ ಆಗಿರುವಂತಹ ಏನು ವಿದ್ಯಾರ್ಥಿಗಳು ಸದ್ಯ ಈಗ RR ನಗರದ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿರುವಂಥದ್ದು. ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರಾ ಇಲ್ಲೋ ಅನ್ನುವಂತಹ ಅನುಮಾನವನ್ನು ಕೂಡ ಈಗ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಸದ್ಯ ಕರ್ನಾಟಕ ಟಿವಿ ಏನು ಈ ಕಳ್ಳತನ ಆಗಿರುವಂತಹ ಏರಿಯಾಕ್ಕೆ ಸ್ಥಳಕ್ಕೆ ಏನು ಪಿ ಜಿಗೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ದೌಡಾಯಿಸಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ, CC ಕ್ಯಾಮ್ರಾವನ್ನು ಚೆಕ್ ಮಾಡ್ತಾ ಇದ್ದಾರೆ, ಸ್ಥಳ ಪರಿಶೀಲನೆ ಕೂಡ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಸದ್ಯ ಕೊಡ್ತಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಿದ್ರು ಕೂಡ ಪೊಲೀಸರು ಯಾಕೆ ಕ್ರಮಗಳನ್ನ ತಗೊಳ್ತಾ ಇಲ್ಲ ಅನ್ನುವಂತಹ ಒಂದಷ್ಟು ಬೇಸರ ಮತ್ತು ಅನುಮಾನ ಈಗ ಸದ್ಯ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ವಹಿಸ್ತಾರೆ, ಯಾವ ರೀತಿಯಾಗಿ ಏನೋ ಕಳ್ಳನನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ತಂಡವನ್ನು ರಚನೆ ಮಾಡುವಂಥದ್ದಾಗಲಿ ಅಥವಾ ಒಂದು ಕಳ್ಳತನ ಆಗಿರುವಂತಹ ವಸ್ತುಗಳು ಮೊಬೈಲ್ ಲ್ಯಾಪ್ಟಾಪ್ಗಳನ್ನು ಯಾವ ರೀತಿಯಾಗಿ ರಿಟ್ರೀವ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನಿರುವಂತಹ ಸವಾಲಾಗಿದೆ. ಒಟ್ಟಾರೆಯಾಗಿ ಇಂತಹ ಒಂದು RR ನಗರದಲ್ಲಿ ಅಂದರೆ CC ಕ್ಯಾಮ್ರಾ ಇರುವಂತಹ ಈ ಒಂದು ಏರಿಯಾದಲ್ಲಿ ಪಿ ಜಿಯಲ್ಲೇ ಈ ರೀತಿಯಾಗಿ ಕಳ್ಳತನ ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಏರಿಯಾಗಳಲ್ಲಿ ಸುರಕ್ಷತೆ ಇದೆ ಅನ್ನುವಂತಹ ಒಂದು ಬೇಸರ ಅಥವಾ ಭಯ ಈಗ ನಿವಾಸಿಗಳಲ್ಲಿ ಇರುವಂಥದ್ದು. ಕಾದು ನೋಡಬೇಕು ಯಾವ ರೀತಿಯಾಗಿ ಕಳ್ಳನನ್ನು ಹಿಡಿತಾರೆ, ಅಂದರೆ ಏನು ಕಳ್ಳತನ ಆಗಿರುವಂತಹ ವಸ್ತುಗಳನ್ನು ಯಾವ ರೀತಿಯಾಗಿ ವಿದ್ಯಾರ್ಥಿಗಳೇ ತಲುಪಿಸ್ತಾರೆ ಪೊಲೀಸರು ಅನ್ನುವಂಥದ್ದು ಮುಂದಿರುವಂತಹ ವಿಚಾರ ಆಗಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಾಗೆ ವಿದ್ಯಾರ್ಥಿಗಳು ನನ್ನೊಂದಿಗಿದ್ದಾರೆ. ಅಂದರೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನು ಕಳ್ಕೊಂಡಂತಹ ವಿದ್ಯಾರ್ಥಿಗಳಿದ್ದಾರೆ. ಅವ್ರನ್ನೇ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಯಾವಾಗ ಕಳ್ಳತನ ಆಯಿತು, ಹೇಗೆ ಆಯಿತು, ಯಾರೆಲ್ಲ ಇದ್ರಿ ರೂಮಲ್ಲಿ, ಏನೆಲ್ಲ ವಸ್ತುಗಳು ಕಳ್ಳತನ ಆಯಿತು? ಸರ್ 12ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ನಾವು ಎಕ್ಸಾಮ್ ಇತ್ತು ಮಾರ್ನಿಂಗು. ಎಕ್ಸಾಮ್ಗೆ ಓದ್ಕೊಂಡು ಹಂಗೆ ಮಲಗಿದ್ವಿ. 12 ಗಂಟೆಯಲ್ಲಿ ಓದ್ಕೊಂಡು ಬೆಳಿಗ್ಗೆ ಬಂದು ಅವನು 7 ಗಂಟೆಗೆ ಮೊಬೈಲು, ನಂದು iPhone 16 80,000 ಬೆಲೆ ಬಾಳುವ ವಸ್ತು. ಇನ್ನೇನೇನು ವಸ್ತುಗಳು ಕಳ್ಳತನ ಮಾಡಿದ್ದಾನೆ? ಒಂದು ಲ್ಯಾಪ್ಟಾಪು, ಒಂದು OnePlus, 2 iPhone 16 ಅಷ್ಟೇ ಸರ್. ಓಕೆ, ಎಷ್ಟು ಗಂಟೆಗೆ ಕಳ್ಳತನ ಆಯಿತು ಅನ್ನೋದು ಮಾಹಿತಿ ಏನಾದ್ರು ಗೊತ್ತಾಯ್ತು ನಿಮ್ಗೆ? ಗೊತ್ತಾಗಿದ್ದು ಯಾವಾಗ ಅಂತ ಕಳ್ಳತನ? ನಾವು ಡೈಲಿ ಎದ್ದೇಳೋದು 7 ಗಂಟೆಗೆ. ಆದರೆ ಆ ದಿನ ಮಾತ್ರ ಎದ್ದೇಳಿಲ್ಲ. ನಾವು CC ಕ್ಯಾಮ್ರಾ ಅಬ್ಸರ್ವ್ ಮಾಡಿದಾಗ ಅವ್ನ ಕೈಯಲ್ಲಿ ಕರ್ಚಿಪ್ ಇತ್ತು. ಅವನೇನಾದರೂ ಮೂಗ್ಗೆ ಏನೋ ಇಕ್ಬಿಟ್ಟು ಹೋದ್ನ ಅಂತ ನಮಗೆ ಡೌಟ್ ಬಂತು. ಆದ್ರೆ ನಾವು ಎದ್ದಿರೋದು ಅವತ್ತು ಮಾರ್ನಿಂಗ್ ಬಂದುಬಿಟ್ಟು 9 ಗಂಟೆಗೆ. ರೆಗ್ಯುಲರ್ ನೀವು ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ, ಎಷ್ಟು ಗಂಟೆಗೆ ಮಲ್ಕೊಳ್ತಾ ಇದ್ರಿ, ಹೇಗೆ? ಸರ್ ನಾವು ನೈಟ್ ಮಲ್ಗೋದು ಬಂದ್ಬಿಟ್ಟು 12 ಗಂಟೆಗೆ, ಬೆಳಿಗ್ಗೆ ಎದ್ದೇಳೋದು ಬಂದ್ಬಿಟ್ಟು 7 ಗಂಟೆಗೆ. ನಮ್ಮ ಕಾಲೇಜ್ ಇರೋದು 8:30ಗೆ. ಅಂದರೆ ಕಳ್ಳತನ ಆಗಿದ್ದು ದಿನ ನೀವು 9 ಗಂಟೆಗೆ ಎದ್ದಿದ್ದೀರಾ? ಆ ದಿನ ಮಾತ್ರ 9 ಗಂಟೆಗೆ ಎದ್ದಿದ್ದೀವಿ. ನಾವು 1.5 ವರ್ಷದಿಂದ ಇದ್ದೀವಿ ಇದೇ ಪಿ ಜಿಯಲ್ಲಿ. MBA ನಾನು ವಿದ್ಯಾಭ್ಯಾಸ ಮಾಡ್ತಾ ಇರೋದು. ಆ ದಿನ ಮಾತ್ರ 9 ಗಂಟೆಗೆ ಎದ್ದಿಲ್ಲ. ಅಂದರೆ ಖರ್ಚಿಪ್ಪು ಎಲ್ಲಿತ್ತು ನಿಮಗೆ? ಮೂಗಿಗೆ ಅಥವಾ ಬಾಯಿಗೆ ಅಥವಾ ಏನದು, ಯಾವ ರೀತಿಯಾಗಿ? ಸರ್ ನಮಗೆ ನೋಡ್ಕೊಂಡಿಲ್ಲ, ನಾವು CC ಕ್ಯಾಮ್ರಲ್ಲಿ ನೋಡ್ಕೊಂಡಿದ್ದು ಖರ್ಚಿಪ್ ಇರೋದು. ಅದೇ ಎಲ್ಲಿತ್ತು ಖರ್ಚಿಪ್ಪು? ಅವ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೆ ಸರ್. ಆ CC ಕ್ಯಾಮ್ರಲ್ಲಿ ನೋಡಿ ನಮ್ಗೆ ಗೊತ್ತಾಗಿದ್ದು ಏನೇನು ಮಾಡಿರ್ಬೋದು, ಮೂಗ್ಗೆ ಏನೋ ನಿಕ್ಕಿ ಅಂತ.
ಎಸ್, ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ಅಂದರೆ ಮೊಬೈಲ್ ಲ್ಯಾಪ್ಟಾಪ್ ಕಳ್ಕೊಂಡ ವಿದ್ಯಾರ್ಥಿನ ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ನಿಮಗೆ ಯಾವಾಗ ಗೊತ್ತಾಯಿತು ನಿಮ್ಗೆ ಏನು ವಸ್ತುಗಳು ಕಳ್ತನ ಆಗಿದೆ? ಒಂದು ಫೋನ್ ಕಳೆದೋಗಿದೆ OnePlus. ಅಂದ್ರೆ ನನಗೂ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಬಂದು ಎಬ್ಬರಿಸ್ದು ಕಾಲ್ ಮಾಡು ಅಂದ ನನ್ನ ಫೋನಿಗೆ. ಆವಾಗಲೇ ಗೊತ್ತಾಗಿದ್ದು ನಂದು ಮತ್ತು ಅವನು ಒಟ್ಟಿಗೆ ಕಳೆದೋಗಿದೆ ಅಂತ. ಆವಾಗ ಬಂದು ಚೆಕ್ ಮಾಡಿದಾಗಲೇ ಗೊತ್ತಾಗಿತ್ತು ಸರ್ ನಮ್ದು ಹಿಂಗಾಗಿದೆ ಅಂತ. ಒಂದು 9 ಗಂಟೆಗೆ ಬಂದು ಚೆಕ್ ಮಾಡಿದಾಗಲೇ ಗೊತ್ತಾಗಿದ್ದು. ಯಾವಾಗ ನೀವು ಮೊಬೈಲನ್ನು ತಗೊಂಡಿದ್ರಿ ನೀವು? ಸರ್ ನಾವು ಡಿಗ್ರಿ ಕಾಲೇಜಲ್ಲಿ ತೊಗೊಂಡಿದ್ದು ಫಸ್ಟು, ಸ್ಟಾರ್ಟಿಂಗ್ ಕಾಲೇಜ್ ಹೋಗ್ಬೇಕಾರೆ ಅವಾಗ ತೊಗೊಂಡಿದ್ದು. ಈಗಾಗಲೇ ಒಂದು 3 to 4 years ಆಯಿತು ಸರ್ ಮೊಬೈಲ್ ತೊಗೊಂಡು. ಅಂದರೆ ಒಂದೇ ರೂಮಲ್ಲಿ ಇದ್ದಂತಹ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಕಳ್ತನ ಆಗಿದೆ ಹೇಗೆ? 2 ರೂಮಲ್ಲಿ ಇದ್ದಿದ್ದು. ಒಂದು ನನ್ನ ರೂಮಲ್ಲಿ, ಒಂದು ಅವರಿಬ್ಬರು ರೂಮಲ್ಲಿ ಇದ್ದಿದ್ದು. ಅವರಿಬ್ಬರು ರೂಮಲ್ಲಿ ಇದ್ದಿದ್ದು 2 ಐಫೋನು, ಒಂದು ಲ್ಯಾಪ್ಟಾಪ್ ಕಳ್ತನ ಮಾಡ್ಯಾರ, ನಂದೊಂದು ಫೋನ್ ಕಳ್ತನ ಮಾಡ್ಯಾರ. ಅಂದರೆ ನೀವು ನಿದ್ದೆಯಲ್ಲಿದ್ರಿ, ಈಗ ಹೇಳಿದ್ರು ಖರ್ಚಿಪ್ಪನ್ನು ನಮಗೆ ಮೂಗಿಗೆ ಇಟ್ಟರು, ಆ ಥರದ್ದು ಏನಾದರೂ ನಿಮಗೆ ಬೆಳಗ್ಗೆ ಗೊತ್ತಾಗಿದ್ದ ಅಥವಾ ಹೆಂಗೆ ಏನು ಅಂತೇಳಿ? ರೆಗ್ಯುಲರ್ ನೀವು ಹೇಳೋದು ಎಷ್ಟು ಗಂಟೆಗೆ ಆಗಿತ್ತು ಬೆಳಗ್ಗೆ? ನಮ್ಮದು 6:30 ಇಲ್ಲ 7 ಗಂಟೆಗೆ ಆದ ಎದ್ಬಿಟ್ಟಿರ್ತಿತ್ತು ಸರ್. ಎಕ್ಸಾಮ್ ಟೈಮ್ ಅಲ್ವಾ, ಸೊ ಓದ್ಕೊಳ್ಳೋಕ್ಕೆ ಅಂತ 7 ಗಂಟೆಗೆ ರಿವಿಷನ್ಗೆ ಅಂತ ಎದ್ದೊಳ್ತೀವಿ. ಆವಾಗಲೇ ನಾವು 9 ಗಂಟೆಗೆ ಎದ್ದಿದ್ದು ಅವತ್ತು. ಆಮೇಲೆ ನಾವು ಸಂಜೆ ಬಂದ ಆಮೇಲೆ ಕ್ಲೀನಾಗಿ ವಿಡಿಯೋ ನೋಡಿದಾಗಲೇ ಗೊತ್ತಾಗಿದ್ದು ನಮಗೆ ಖರ್ಚಿಪ್ ಇಟ್ಕೊಂಡೇನೆ ಅಂತ. ಅಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ. ಅಂದರೆ ಏನಿತ್ತು ಖರ್ಚಿಪ್ನಲ್ಲಿ, ಏನು ಇತ್ತು, ಏನು ತಗೊಂಡ್ಬಂದಿದ್ದ ಅನ್ನುವಂಥದ್ದು? ಇಲ್ಲ ಸರ್, ಅವೇನು ಗೊತ್ತಿಲ್ಲ. ಒಟ್ಟು ಖರ್ಚಿಪ್ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿದ್ದ ನಾನು, ಅಷ್ಟೇ ಗೊತ್ತಿರೋದು. ಅಂದರೆ ಆ ಪ್ರಜ್ಞೆನ ತಪ್ಪಿಸುವಂತಹ ಏನಾದರೂ ಸ್ಪ್ರೇ ಆ ಥರದ್ದು ಏನಾದ್ರು ಇತ್ತು ಅಂತ ನೀವು ಅನುಮಾನ ವ್ಯಕ್ತಪಡಿಸಿದ್ರೆ? ಇದೆ ಸರ್, ಅನುಮಾನ ಇದೆ ಸರ್. ಯಾಕಂದ್ರೆ ನಾವು ಎಕ್ಸಾಮ್ ಟೈಮಲ್ಲಿ ಆಲ್ಮೋಸ್ಟ್ 7 ಗಂಟೆಗೆ ಎದ್ದೊಳ್ತೀವಿ. ಆದರೆ ಅವತ್ತಿನ ಒಂದು ದಿವಸ ಮಾತ್ರ 9:15 ಎದ್ದಿದ್ದೀವಿ ಸರ್. ಅವತ್ತಿನ ಒಂದು ದಿವಸ ಮಾತ್ರ 9 ಗಂಟೆ. ನಮಗೆ ಸ್ವಲ್ಪ ಅನುಮಾನ ಇದೆ ಸರ್, ಕೈಯಲ್ಲಿ ಇಟ್ಕೊಂಡ್ ಬಂದಿಯಾನೆ ಅನ್ಕೋತೀವಿ ನಾವು. ಓಕೆ, ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರೆ ಏನು ಹೇಳಿದ್ರು ಪೊಲೀಸರು ನಿಮಗೆ? ಅವರು ವಿಚಾರಣೆ ಮಾಡ್ತೀನಿ ಅಂತ ಹೇಳ್ಯಾರೆ. ಇವತ್ತು ಬಂದು ಹೋಗ್ಯಾರೆ ಅವರು. ಅಂದ್ರೆ ಅವ್ರು ಸ್ವಲ್ಪ ಬಿಸಿ ಇದ್ರು ಅಂತ ಇವತ್ತು ಬಂದು ಹೋಗ್ಯಾರೆ. ಇವತ್ತು ಚೆಕ್ ಮಾಡ್ತೀನಿ ಅಂತ ಹೇಳ್ಯಾರೆ ಸರ್. ಸರ್, ಯಾವತ್ತಾಯ್ತು ಕಳ್ಳತನ, ಹೇಗಾಯ್ತು ನಿಮಗೆ ಗೊತ್ತಾಗ್ಲಿಲ್ವಾ? CC ಕ್ಯಾಮ್ರಾ ಇದ್ರೂ ಕೂಡ, ಇಷ್ಟು ಟೈಟ್ ಸೆಕ್ಯೂರಿಟಿ ಇದ್ರೂ ಕೂಡ ಹೇಗೆ ಕಳ್ಳತನ ಆಯ್ತು ಅನ್ನುವಂಥದ್ದು? ಇದು 12ನೇ ತಾರೀಕು ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ಸೆಕ್ಯೂರಿಟಿ ಎಲ್ಲ ಇರ್ತಾರೆ. ಅವರು ಬಾತ್ರೂಮ್ ಹೋಗೋ ಇದರ ಟೈಮಿಂಗಲ್ಲಿ ಅವನು 6 ಗಂಟೆ 43 ನಿಮಿಷಕ್ಕೆ ಎಂಟ್ರಿ ತಗೊಳ್ತಾನೆ. 9 ನಿಮಿಷದಲ್ಲಿ ಅವನು ಈ ಕಳ್ತನ ಮಾಡಿಕೊಂಡು ಹೊರಟೋಗ್ತಾನೆ. ಇದನ್ನು ನಾವು CC ಕ್ಯಾಮ್ರಾ ಹುಡುಗರು ನಮ್ಗೆ ಇನ್ಫಾರ್ಮ್ ಮಾಡಿದಾಗ ನಾವು ಬಂದು ವಾಚ್ ಮಾಡ್ತೇವೆ. ವಾಚ್ ಮಾಡಿದಾಗ CC ಕ್ಯಾಮ್ರಾ ಫಾಲೋ ಮಾಡಿದಾಗ ಅವನು ಈ ಕೃತ್ಯ ಎಸಗಿರೋದು ನಮ್ಗೆ ಕಂಡು ಬರುತ್ತೆ. ಓಕೆ, ಸೆಕ್ಯೂರಿಟಿ ಇರಲಿಲ್ವಾ ಆ ಸಂದರ್ಭದಲ್ಲಿ? ಎಲ್ಲಿ ಹೋಗಿದ್ರು ಸೆಕ್ಯೂರಿಟಿ ಅಂತ? ಬೆಳಗ್ಗೆನಿಂದ ಇದ್ದರು. ಅವರು ಬಾತ್ರೂಮ್ಗೆ ಹೋಗಿರೋ ಕಾರಣಕ್ಕೋಸ್ಕರ ಆವಾಗ ಇವರು ಅಟೆಂಪ್ಟ್ ಮಾಡಿದ್ದಾನೆ ಸರ್ ಅವನು. ಎಷ್ಟು ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು ಕಳ್ಳತನ ಆಗಿದೆ? ನಿಮಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಾ ಇಲ್ಲಿ ವಿದ್ಯಾರ್ಥಿಗಳು? ಹುಡುಗರ ಮಾಹಿತಿ ಪ್ರಕಾರ 3 ಮೊಬೈಲು, 1 ಲ್ಯಾಪ್ಟಾಪ್ ಹೋಗಿದೆ. ಅದನ್ನು ನಾವು ವಿಡಿಯೋದಲ್ಲಿ ಕೂಡ ನೋಡ್ತೀವಿ. ಅವನು ಬ್ಯಾಗ್ ಬರೀ ಕೈಲಿ ಬರ್ತಾನೆ. ಆಮೇಲೆ ಒಂದು ಬ್ಯಾಗ್ ತೊಗೊಂಡು ಲಾಸ್ಟಲ್ಲಿ ಓಡೋದು ನೋಡ್ತೀವಿ. ಆ ಹುಡುಗರ ಮಾಹಿತಿ ಪ್ರಕಾರ 3 ಮೊಬೈಲು, 1 ಲ್ಯಾಪ್ಟಾಪ್ ಹೋಗಿದೆ ಸರ್. ಅದೇ ಎಷ್ಟು ಬೆಲೆ ಬಾಳುತ್ತೆ ಸರ್ ಟೋಟಲ್ ಆಗಿ ಮೌಲ್ಯಗಳು ಹೇಳೋದಾದ್ರೆ? ಯಾಕಂದ್ರೆ ಐಫೋನ್ ಇದೆ ಅಂತ ಹೇಳಿದ್ರು, ಲ್ಯಾಪ್ಟಾಪ್ ಇದೆ ಅಂತ ಹೇಳಿದ್ರು, ಟೋಟಲ್ ಎಷ್ಟು ಬೆಲೆ ಬಾಳುತ್ತೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್? ಹುಡುಗರು ಹೇಳೋ ಪ್ರಕಾರ ನನಗೆ ಅದ್ರ ಮಾಹಿತಿ ಪೂರ್ತಿ ಗೊತ್ತಿಲ್ಲ. ಹತ್ರ 2 ಲಕ್ಷ ರೂಪಾಯಿ ಇರ್ಬೋದು ಸರ್. 2 ಲಕ್ಷ ರೂಪಾಯಿ ಇರ್ಬೋದು. ಆದರೂ ಹುಡುಗರ ಮಾಹಿತಿ ಪ್ರಕಾರ ಅದು ನಮಗೆ ಗೊತ್ತಿಲ್ಲ. 2 ಆಪಲ್ ಇದು ಐಫೋನ್ ಅನ್ನೋದ್ರೆ ಗೊತ್ತಿರುತ್ತೆ ವ್ಯಾಲ್ಯೂ ಎಷ್ಟು ಅಂತ. ಓಕೆ, ಅಂದರೆ ಒಂದು ರೀತಿಯಾಗಿ ನಂಬಿಕೆ ಇಟ್ಟು ನಿಮ್ಮ PGಗೆ ಬರ್ತಾರೆ, ಅಂದರೆ ಟೈಟ್ ಸೆಕ್ಯೂರಿಟಿ ಇರುತ್ತೆ, CC ಕ್ಯಾಮ್ರಾ ಇರುತ್ತೆ ಅಂತ ಹೇಳಿ. ಈ ರೀತಿ ಕಳ್ಳತನ ಆದರೆ ನೀವು ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನೀವು ಭರವಸೆಗಳನ್ನು ಕೊಡ್ತೀರಾ? ಇಲ್ಲಿ ಇರಲಿಕ್ಕೆ ಒಂದು ರೀತಿಯ ಭಯದ ವಾತಾವರಣ ಆಗಿದೆ ಅಂತ ಹೇಳಿದ್ರು, ಏನು ಹೇಳ್ತೀರಾ ನೀವು ಅಂತ ಹೇಳಿ? ಈಗ ಇದನ್ನು ಇವತ್ತು ಆಗಿರೋದು ಕಳ್ಳತನ ಆಗೋದು ಯಾರಿಗೆ ಗೊತ್ತಿದ್ರೆ ಇನ್ನೂ ಸೆಕ್ಯೂರಿಟಿ ಕೊಡ್ತೇವೆ. ಆದರೆ ಇದು ಗೊತ್ತಿಲ್ವಲ್ಲ ಸರ್. ಇದು ಹಿಂಗೆ ಆಗುತ್ತೆ, ಇವತ್ತೇ ಕಳ್ಳ ಬರ್ತಾನಂತ ಯಾರಿಗೆ ಗೊತ್ತಿರುತ್ತೆ? ಇದು ಆಗಿದ ಮೇಲೆ ಗೊತ್ತಾಗುತ್ತೆ ಇನ್ನೂ ಸೆಕ್ಯೂರಿಟಿ ಟೈಟ್ ಮಾಡಬೇಕು ಅಂತ. ಆಲ್ರೆಡಿ ಟೈಟ್ ಇದೆ ಸೆಕ್ಯೂರಿಟಿ. ಆದರೂ ಸೆಕ್ಯೂರಿಟಿ ಅಂದರೂ ಕೂಡ ಒಂದು 5 ನಿಮಿಷ 10 ನಿಮಿಷ ಒಂದು ಏನು ಪರ್ಸ್ನಲ್ ಇಶ್ಯೂ ಟಾಯ್ಲೆಟ್ಗೆ ಹೋಗಿದ್ದಾನೆ ಅಂಥ ಟೈಮಲ್ಲಿ ಇವರು ಎಂಟ್ರಿ ಆಗಿಬಿಟ್ಟಿದ್ದಾನೆ. ಎಂಟ್ರಿ ಆಗಿದ್ಮೇಲೆ ಎಲ್ಲ ಆ ಟೈಮಲ್ಲಿ ನಿದ್ದೆ ಹುಡುಗರೆಲ್ಲ ನಿದ್ದೆ ಮಾಡ್ತಾ ಇರ್ತಾರೆ. ಆ ಎಕ್ಸಾಮ್ಗೆ ಸ್ವಲ್ಪ ಓದ್ಕೊಂಡಿದ್ದಾರೆ ನೈಟು. ಅದು ಸ್ವಲ್ಪ ಅಲ್ಲಿ ಲೇಜಿನೆಸ್ ಆಗಿದೆ. ಎಷ್ಟು ಗಂಟೆಗೆ ಸರ್ ಸಮಯ? ಎಷ್ಟು ಗಂಟೆಗೆ ಬಂದಿದ್ದಾನೆ ಒಳಗಡೆ? ಹೇಗೆ ಬಂದ ಅವನು? ಯಾವ ರೀತಿಯಾಗಿ ಹೋದ ಸರ್? ಇದು ಬೆಳಗ್ಗೆ ನಮ್ಮ CCTV ಟೈಮಿಂಗ್ ನೋಡಿದ್ರೆ 6 ಗಂಟೆ 43 ನಿಮಿಷಕ್ಕೆ ಬರ್ತಾನೆ. 6:52ಕ್ಕೆ ಔಟ್ ಆಗ್ತಾನೆ CC ಕ್ಯಾಮ್ರಾ ಪ್ರಕಾರ. ಆವಾಗ ಎಕ್ಸಾಕ್ಟ್ ಟೈಮು ನಮ್ಮಲ್ಲಿ 7 o'clock to 7:09 ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು 7 ಗಂಟೆಯಿಂದ 7 ಗಂಟೆ 9 ನಿಮಿಷಕ್ಕೆ ಔಟ್ ಆಗ್ತಾನೆ.
ಇಲ್ಲ ನಮ್ಮ ಸೆಕ್ಯೂರಿಟಿಗಳು ಅವನು ಎಸ್ಕೇಪ್ ಆಗೋ ಟೈಮಲ್ಲಿ ಅವನು ಒಳಗಡೆ ಇದ್ದ ಟೈಮಲ್ಲಿ ನಮ್ಮ ಸೆಕ್ಯೂರಿಟಿ ಹೊರಗಡೆನೇ ಇದ್ದಾರೆ. ಅವನು ಬೈ ಚಾನ್ಸ್ ಅವನು ಯಾವ ರೀತಿ ಅವನು ಅವನು ಎಸ್ಕೇಪ್ ಆಗಿದ್ದಾನೆ, ಇಲ್ಲ ಅಂದರೆ ಸಿಕ್ಕಾಕೊಳ್ತಿದ್ದ ಅನ್ನೋದು ನಮ್ಮ ಅಭಿಪ್ರಾಯ. ಪೊಲೀಸರು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ರು, ಏನು ಹೇಳಿದರು ಪೊಲೀಸ್ ಅಧಿಕಾರಿ? ಅಲ್ಲ, ಪೊಲೀಸವರು ಹೇಳಿದರು ನೀವು ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಇನ್ನೂ ಅಂತ, ಮತ್ತು ಹುಡುಗರಿಗೂ ಹೇಳಿದರು ನೀವು ಯಾಕೆ ಬಾಕ್ಲು ಹಾಕ್ಕೊಂಡು ಮಲ್ಕೊಂಡಿಲ್ಲ ಅನ್ನೋದು. ಅವರು ಏನೋ ಓದ್ಕೊಳ್ಳೋ ಟೈಮಲ್ಲೇ ಹಂಗೆ ಇದ್ವಿ. ಇನ್ನು ಅದು ಏನಂದರೆ 4 ಶೇರಿಂಗ್ ರೂಮು, ಅದರಿಂದ ಇನ್ನೊಬ್ಬ ಹುಡುಗ ಬರ್ಬೋದು ಅನ್ನೋ ರೀಸನ್ ಇಟ್ಕೊಂಡು ಅವರು ಏನೋ ಹಂಗೆ ಓದ್ಕೊಂಡು ಹಂಗೆ ಲಾಕ್ ಮಾಡದೆ ಮಲಗಿದ್ದಾರೆ. ಈ ಥರ ಇದು ಮಿಸ್ಯೂಸ್ ಆಗಿದೆ, ಅಂದರೆ ಕಳ್ತನ ಆಗಿದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಒಂದು PGಯ ಮ್ಯಾನೇಜರ್ ಹೇಳುವಂಥದ್ದು. ಹಾಗೆ ಅದು ಕಳ್ಳ ಹೇಗೆ ಬಂದ ಅನ್ನುವಂತಹ ದೃಶ್ಯವನ್ನು CCTVಯ ಮಾನಿಟರ್ಲಿ ತೋರಿಸ್ತಾ ಹೋಗ್ತಾರೆ ಮ್ಯಾನೇಜರ್. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು, ಅಂದರೆ ರಸ್ತೆ ಪಕ್ಕದಲ್ಲಿ ಏನು ಬೈಕ್ ನಿಂತಿರುವಂತಹ ದೃಶ್ಯ, ಅಂದರೆ ಇದು ನೀವು ನೋಡ್ತಿರುವಂತಹ ದೃಶ್ಯ ಏನು CCTVಯ ಫುಟೇಜ್ ಏನು ಈ ಒಂದು ರಸ್ತೆಯಲ್ಲಿ, ಅಂದರೆ PG ಮುಂಭಾಗ ಇರುವಂತಹ ಈ ಒಂದು ರಸ್ತೆ, ಈಗ ದೃಶ್ಯದಲ್ಲಿ ಕೂಡ ನೀವು ನೋಡ್ಬೋದು, ಮಾಸ್ಕ್ ಹಾಕ್ಕೊಂಡು ಬ್ಲೂ ಕಲರ್ನ ಮಾಸ್ಕ್ ಹಾಕ್ಕೊಂಡು ಒಬ್ಬ ವ್ಯಕ್ತಿ ಎಂಟ್ರಿ ಆಗ್ತಾನೆ. ಆ ಒಂದು ವ್ಯಕ್ತಿನೇ ಈ ಒಂದು PG ಒಳಗೆ ಬಂದು ಕಳ್ಳತನ ಮಾಡಿರುವಂತಹ ವ್ಯಕ್ತಿ ಅಂತ ಹೇಳಿ ಗುರುತಿಸಲಾಗ್ತಿರುವಂಥದ್ದು. ಈಗ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, CCTV ಮಾನಿಟರ್ನಲ್ಲಿ ಮಾಸ್ಕ್ ಇನ್ನೂ ಕೂಡ ಹಾಕಿಲ್ಲ, ಈಗ ಮಾಸ್ಕ್ ಹಾಕ್ಕೊಂಡು ಬರುವಂಥದ್ದು. ಈಗ ದೃಶ್ಯದಲ್ಲಿ ನೀವು ಸರಿಯಾಗಿ ಗಮನಿಸ್ಬೋದು, ಅಂದರೆ ಈ ಒಬ್ಬ ವ್ಯಕ್ತಿನೇ ಆ PG ಒಳಗಡೆ ಬಂದು ಏನು PG ಒಳಗಡೆ ಇದ್ದಂತಹ ಆ ರೂಮ್ನೊಳಗೆ ಹೊಕ್ಕಿ ಮೊಬೈಲ್ ಮತ್ತು ಲ್ಯಾಪ್ಟಾಪನ್ನು ಕಳ್ಳತನ ಮಾಡಿದಂತಹ ವ್ಯಕ್ತಿ ಈ ವ್ಯಕ್ತಿನೇ. ಈ ವ್ಯಕ್ತಿಗೋಸ್ಕರನೇ ಈಗ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಯಾವ ರೀತಿಯಾಗಿ ಅವನನ್ನು ಹುಡುಕಾಟ ಮಾಡಬೇಕನ್ನುವಂತಹ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು PGಯಲ್ಲಿ ಈ ರೀತಿ ನಡೆದಿರುವಂತಹ ಘಟನೆ ನಿಜಕ್ಕೂ ಈ ಒಂದು ಏರಿಯಾದ ಸಾರ್ವಜನಿಕರಿಗೆ ಮತ್ತು ಇಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ಅಚ್ಚರಿ ಉಂಟು ಮಾಡಿದಂತೆಯೇ ಹೇಳ್ಬೋದು. ಈ ರೀತಿಯಾಗಿ ಮ್ಯಾನೇಜರ್ ಹೇಳುವ ಪ್ರಕಾರವಾಗಿ, ಅಂದರೆ ಫೋಟೇಜ್ಗಳನ್ನ ತೋರಿಸ್ತಾ ಇದ್ದಾರೆ, CCTVಯ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದಾರೆ. ಈ ಒಬ್ಬ ವ್ಯಕ್ತಿ ಈಗ ಬರ್ತಾನೆ, ಎಂಟ್ರಿ ಆಗ್ತಾನೆ, ಅಂದರೆ ಮೇಲ್ಗಡೆ ಹೋಗಿ ಅಂದರೆ ನೋಡಿ ಯಾವ ರೀತಿಯಾಗಿದೆ, ಅಂದರೆ ಯಾವ ರೂಮ್ ಡೋರ್ ಓಪನ್ ಆಗಿದೆ, ಓಪನ್ ಆಗಿಲ್ಲ ಅನ್ನುವಂತಹ ಒಂದು ಚೆಕ್ಕನ್ನು ಮಾಡಿ, ಆ ನಂತರದಲ್ಲಿ ಚೆಕ್ ಮಾಡಿದ ನಂತರದಲ್ಲಿ ಏನು ಲ್ಯಾಪ್ಟಾಪ್ ಮತ್ತು ಮೊಬೈಲನ್ನು ಕಳ್ಳತನ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಸದ್ಯ ಈಗ CCTVಯ ಫುಟೇಜ್ನಲ್ಲಿ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಒಂದು ಕಳ್ಳತನ ಆಗಿರುವಂಥದ್ದು ನಿಜಕ್ಕೂ ಕೂಡ ಈ ಒಂದು ಏರಿಯಾದ ಜನರಿಗೆ ಮತ್ತು ಇಲ್ಲಿದ್ದಂತಹ ಒಂದು PGಯಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ಆದರೆ ಯಾವ ರೀತಿಯಾಗಿ ಕಳ್ಳರನ್ನು ಪೊಲೀಸ್ ಅಧಿಕಾರಿಗಳು ಹಿಡಿತಾರೆ, ಯಾವಾಗ ನಮಗೆ ಲ್ಯಾಪ್ಟಾಪು ಮೊಬೈಲ್ಗಳು ಸಿಗುತ್ತೆ ಅನ್ನುವಂತಹ ಕಾತುರದಲ್ಲಿ ಸದ್ಯ ಈಗ ವಿದ್ಯಾರ್ಥಿಗಳು ಇರುವಂಥದ್ದು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.